ಮೌನವಾಗಿರಲು ಅಲ್ಲ. ಮಹಾರಾಜ, ಬಲರಾಮ ನನ್ನ ಮಗನೇ. ಭಗವಂತ, ಅಷ್ಟು ಸುಳ್ಳು ಹೇಳ್ಬೇಡ ನಂದ. ಪೂರ್ತಿ ಜಗತ್ತಿಗೆ ಗೊತ್ತಿದೆ ನಿನ್ ಹೆಂಡತಿಯೊಬ್ಳು ಬಂಜೆ. ತುಂಬಾ ನಿರೀಕ್ಷೆ ನಂತರ ಹೇಗೋ ಒಬ್ಬ ಮಗನನ್ನ ಹೆತ್ಲು, ಅವನೇ ಆ ಕೃಷ್ಣ. ಮತ್ತೀಗ ಇನ್ನೊಬ್ಬ ಬಲರಾಮ ಹೇಗ್ ಬಂದ? ಇವನ ಬಂಜೆಯಾಗಿದ್ದ ಪತ್ನಿಗೆ ಒಬ್ಬನೇ ಪುತ್ರನಾಗಿದ್ದರೆ ಕೃಷ್ಣ, ಈ ಇನ್ನೊಬ್ಬ ಬಲರಾಮ ಎಲ್ಲಿಂದ ಬಂದ? ಅವನು ಮೋಸ ಮಾಡುತ್ತಿದ್ದಾನಲ್ವೇ? ಮೋಸ. ಜನ್ಮ ನೀಡಿಲ್ಲ. ಹೌದು ಮಹಾರಾಜ, ಬಲರಾಮ ನನ್ನ ಹೆಂಡತಿ ಯಶೋದೆಯ ಹೊಟ್ಟೆಯಲ್ಲಿ ಹುಟ್ಟು ಬಂದವನಲ್ಲ. ಆದ್ರೆ ನಾವು ಅವನ ಲಾಲನೆ ಪಾಲನೆಯನ್ನ ಒಬ್ಬ ಅಪ್ಪ ಅಮ್ಮನ ಥರಾನೇ ಮಾಡಿದೀವಿ. ಅರ್ಥಾತ್ ಬಲರಾಮನ ಮಾತಾಪಿತ ಬೇರೆ ಯಾರೋ ಇದ್ದಾರೆ. ಯಾರು? ಯಾರವರು ಬಲರಾಮನ ನಿಜವಾದ ಮಾತಾಪಿತ? ಎಲ್ಲಿಂದ ಬಂದ ಆ ಬಲರಾಮ? ಹೇಗೆ? ಎಂದು? ಅವತ್ತು ಕಾರ್ಗತ್ಲ ರಾತ್ರಿ ಆಗಿತ್ತು. ಬಹಳ ಮಳೆ ಆಗ್ತಾ ಇತ್ತು. ಯಮುನೆಯಲ್ಲಿ ಪ್ರವಾಹ ಬರ್ತಿತ್ತು. ಅದೇ ಸಮಯಕ್ಕೆ ಬಲರಾಮನ್ ತಂದೆ ಅವನ್ನ ಕರ್ಕೊಂಡು ನಮ್ಮ ಹತ್ರ ಬಂದ್ರು. ವಸುದೇವ, ವಸುದೇವ, ಆ ಪುಟ್ಟ ಬಲರಾಮನನ್ನು ನಿನಗೆ ಒಪ್ಪಿಸಿ ಹೋಗಿಬಿಟ್ಟ. ಪಿತೃವಿನ ತ್ಯಾಗ. ಆದರೆ ಮಾತೆಯ ಮಮತೆ ಏನಾಯಿತು? ಖಂಡಿತ ನಾನು ಕ್ರೂರಿಯೇ, ಅಧರ್ಮಿ, ಅತ್ಯಾಚಾರಿಯೇ. ಆದರೆ ಇಷ್ಟು ತಿಳಿದಿದ್ದೇನೆ, ಜೀವಂತವಿರುವ ಒಬ್ಬ ತಾಯಿ ತನ್ನ ಸಂತಾನವನ್ನು ಮತ್ಯಾರಿಗೋ ಒಪ್ಪಿಸುವುದಿಲ್ಲ. ಮಹಾರಾಜ, ಬಲರಾಮನ ಅಮ್ಮನಿಗೆ ಸತ್ಯ ಗೊತ್ತಿರಲೇ ಇಲ್ಲ. ಅವಳಿಗೆ ಗೊತ್ತಾಗಿದ್ದಿಷ್ಟೇನೆ, ಅವಳ ಮಗುಗೆ ಹುಟ್ಟಾನೆ ಮೃತ್ಯು ಪ್ರಾಪ್ತವಾಗಿತ್ತು ಅಂತ. ಬಲರಾಮನ ಈ ಸತ್ಯ ಅವನಿಗೆ ಜನ್ಮ ಕೊಟ್ಟರೋ ಅಮ್ಮನಿಗೂ ಗೊತ್ತಿಲ್ಲ. ಅವನ್ನ ಪಾಲನೆ ಪೋಷಣೆ ಮಾಡೋ ಅಮ್ಮನಿಗೂ ಗೊತ್ತಿಲ್ಲ. ನನಗೆ ಕೇವಲ ಇಷ್ಟೇ ಗೊತ್ತಿರೋದು, ಪಾಲನೆ ಮಾಡೋರ ಸ್ಥಾನ ಜನ್ಮ ನೀಡೋರ್ಗಿಂತ ಬಹಳ ದೊಡ್ಡದಾಗಿರುತ್ತೆ. ಅದಕ್ಕಾಗಿ ನಾನೇ ಬಲರಾಮನ್ ತಂದೆ. ಕೃಷ್ಣ ನಿಜಾನೇ ಹೇಳ್ತಾನೆ. ಕಂಸನು ಮಾತ್ ಕೇಳಲ್ಲ, ಅವನ್ ಸೈನಿಕರು ಮಾತ್ ಕೇಳಲ್ಲ. ಇಷ್ಟು ಶಿಕ್ಷೆ ಕೊಟ್ಮೇಲೂ ಇವ್ರು ನನ್ ಬಿಡ್ತಾನೆ ಇಲ್ವಲ್ಲ. ಬೆಣ್ಣೆನೂ ತಂದಿದ್ದೀನಿ ನೋಡು, ನಂಗೆ ಅಣ್ಣನ ಮೇಲೆ ಎಷ್ಟು ಪ್ರೀತಿ. ಗೋಪಿಕೆ, ಅಣ್ಣ ಬೆಣ್ಣೆ ತಿನ್ನೋದಿಲ್ವಲ್ಲ. ಬಾಯ್ಬಡ್ಕ ಕೃಷ್ಣ, ಇದು ಅಣ್ಣನ್ಗಾಗಲ್ಲ. ಯಾರಿಗೆ ಬೆಣ್ಣೆ ಬಿಟ್ಟು ಈ ಜಗತ್ತಲ್ಲಿ ಬೇರೆ ಏನು ಇಷ್ಟ ಆಗಲ್ವೋ, ಯಾರು ನನ್ ಮುಂದೆ ಕೂತಿದಾರೋ ಅವರಿಗೆ. ಆ ಕಡೆ ಈ ಕಡೆ ಏನ್ ನೋಡ್ತಿದ್ಯಾ? ನಾನು ನಿನ್ ವಿಷಯನೇ ಮಾತಾಡ್ತಿರೋದು ಕೃಷ್ಣ. ನನ್ ವಿಷಯನ? ಗೋಪಿಕೆ, ನೀನು ನನ್ಗೋಸ್ಕರ ಬೆಣ್ಣೆ ತಂದಿದ್ಯಾ? ಇಲ್ಲ, ಈ ಎತ್ತುಗಳು ತಿನ್ಲಿ ಅಂತ ತಂದಿದ್ದೀನಿ. ಅಯ್ಯೋ ದಡ್ಡ, ನಿನಗ್ ಬೆಣ್ಣೆ ಇಷ್ಟ ಅಂದ್ಮೇಲೆ ನೀನ್ ತಿನ್ಲಿ ಅಂತ ತಾನೇ ನಾನು ತರ್ತೀನಿ. ಈಗ ತಲೆ ಯಾಕೆ ಕಡಿಸ್ತಿದ್ಯಾ? ತಗೋ, ತಿನ್ನು ನಿನ್ ಬೆಣ್ಣೆನ. ನಂಗೆ ಗೊತ್ತಿದೆ ನಿನ್ಗೂ ಹಸಿವಾಗಿದೆ ಅಂತ. ನೀನು ಹೇಳಿದ ಮಾತ್ರಕ್ಕೆ ನಿನ್ನನ್ನು ನಾನು ನಂಬಬೇಕೆ? ಉತ್ಕಚ, ಪೂತನಿ ಮತ್ತು ಶ್ರೀಧರನನ್ನು ಸಾಯಿಸಿದವನು ಯಾವುದೋ ಸಾಧಾರಣ ಮಾತಾಪಿತರ ಸಾಧಾರಣ ಬಾಲಕನೆಂದು. ಅದರ ನಿರ್ಣಯವನ್ನು ದೇವಕಿ ಮಾಡುತ್ತಾಳೆ. ಯಾರ ಪುತ್ರ ಅವನು? ಬಲರಾಮ. ಇದೆಂತ ಅರಮನೆ? ಇಲ್ಲಿ ನೋಡೋದಕ್ಕೆ ಎಷ್ಟೊಂದ್ ಬೆಲೆ ಬಾಳೋ ವಸ್ತುಗಳಿದೆ, ಆದ್ರೆ ಇಲ್ಲಿ ತಿನ್ನೋಕೆ ಏನೂ ಇಲ್ಲ. ಇಲ್ಲಿ ಕೃಷ್ಣ ಏನಾದ್ರೂ ಇದ್ದಿದ್ರೆ ಖಂಡಿತ ಅವ್ನ್ ನಂಗೆ ಲಾಡೂನ್ ತಗೊಂಡ್ಬರ್ತಿದ್ದ. ಅವನಿಗೆ ಏನೆಲ್ಲ ಕಲಿಸ್ಕೊಡ್ಬೇಕಿತ್ತು. ಆದ್ರೆ ಈ ಅಲಂಬಾಸುರ ಇಲ್ಲಿ ಕರ್ಕೊಂಬಂದ. ಹೇಗಿದ್ದಾನೋ ಏನೋ ಅಲ್ಲಿ ಕೃಷ್ಣ. ಅವ್ರ ಅಣ್ಣ ಇಲ್ದೇನೆ
ಈಗ ರಾಜಮಹಲ್ಗೋಗಿ ಅಣ್ಣ ಮತ್ತೆ ಅಪ್ಪನ ಅಪಾಯದಿಂದ ದೂರ ಮಾಡ್ತೀನಿ. ನೀನು ಇಲ್ಲಿರೋ ಅಪಾಯನ ದೂರ ಮಾಡು. ಆದ್ರೆ ಇಲ್ಲಂತೂ ಯಾವ ಅಪಾಯನೂ ಇಲ್ವಲ್ಲ, ಮತ್ತೆ ನಾನೇನ್ ದೂರ ಮಾಡ್ಲಿ? ಗೋಪಿಕೆ, ರಾಜಮಹಲ್ ಅಲ್ಲಿ ಏನಾದ್ರೂ ದೊಡ್ಡ ಅಪಾಯ ಬಂದ್ರೆ ನಾವು ನಿನ್ಗೆ ಸನ್ನೆ ಮಾಡಿ ಹೇಳ್ತೀವಿ. ಆಗ ನೀನು ನನ್ ಗೆಳೆಯರ ಜೊತೆ ಹೋಗಿ ಗೋಕುಲವಾಸಿಗಳಿಗೆ ಸಂದೇಶ ಕೊಟ್ಬಿಡು. ಅದ್ರಿಂದ ಗೋಕುಲವಾಸಿಗಳಿಗೆ ಕೆಟ್ಟದಾಗೋ ತಪ್ಪಾಗುತ್ತೆ. ಸರಿ ಕೃಷ್ಣ, ನಾನಿನ್ ಸನ್ನೆಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ ಮಾವ. ಇದೇನು ಅಣ್ಣನ್ ಲಾಡು ಇಲ್ಲೇ ಉಳ್ಕೊಂಡ್ಬಿಡ್ತು. ಈಗ ಅಣ್ಣ ಏನ್ ತಿಂತಾನೆ? ಹಾಗೆ ನೀನು ಎಷ್ಟೇ ಕೋಪ ಮಾಡಿಕೋ ಅಳಿಯ, ಆದರೆ ಇಂದು ನಾನು ನಿನಗೆ ನನ್ನ ಕೈಯಿಂದಲೇ ತಿನ್ನಿಸುವೆ. ಕೂರು, ಮತ್ತೊಮ್ಮೆ ಈ ಅವಕಾಶ ಸಿಗುವುದೋ ಇಲ್ಲವೋ? ಅಳಿಯ, ಗೋಕುಲಕ್ಕೆ ನಾನು ಎಷ್ಟು ಅಸುರರನ್ನು ಕಳಿಸಿದ್ದೆ ನಿನ್ನನ್ನು ಕರೆತರಲು, ಆದರೆ ನೀನೀಗ ಬಂದಿರುವೆ. ಮೊದಲೇ ಬಂದಿದ್ದರೆ ನಾನು ನಿನಗೂ ಕೂಡ ಎತ್ತಿ ಎತ್ತಿ ಆಡಿಸುತ್ತಿದ್ದೆ. ತಗೋ. ಮಹಾರಾಜ, ನೀವು ಗೋಕುಲಕ್ಕೆ ರಾಕ್ಷಸರನ್ನ ಕಳ್ಸಿ ಗೋಕುಲ ಜನರನ್ನ ಕಷ್ಟಕ್ಕೆ ತಳ್ಳಿದ್ದೀರಾ. ನಿಮ್ಗನ್ಸುತ್ತಾ ಈ ಪಾಪಿ ಕೈಗಳಿಂದ ನಾನು ಊಟ ಮಾಡ್ತೀನಿ ಅಂತ? ಸಾಧ್ಯನೇ ಇಲ್ಲ. ನೀನು ನನ್ನ ಮೇಲೆ ಎಷ್ಟು ಕೋಪ ಮಾಡುವೆಯೋ ಮಾಡಿಕೋ. ಭೋಜನದಲ್ಲಿ ಎಂತಹ ಭೇದ? ತಗೋ, ಭೋಜನ ಮಾಡು. ಯಾವ ಕೈಯಿಂದ ಎಷ್ಟೊಂದ್ ಮಕ್ಳು ಜೀವ ತೆಗ್ದಿದ್ಯೋ, ನಾನು ಆ ಪಾಪಿ ಕೈಯಿಂದ ಊಟ ಮಾಡೋದಕ್ಕಿಂತ ಜೀವನ ಪೂರ್ತಿ ಹಸ್ಕೊಂಡೇ ಇರ್ತೀನಿ. ಮತ್ತು ಆ ಮೋಸಗಾರ ನನಗೆ ಮೋಸ ಮಾಡಲು ಏನನ್ನಾದರೂ ಮಾಡುತ್ತಾನೆ. ಇವನ ರೂಪವನ್ನು ನಂಬಬೇಡ. ಇವನು ಶ್ರೀಧರ, ಪೂತನಿ, ಉತ್ಕಚನಂತಹ ಅಸುರರನ್ನು ಜಗತ್ತಿನಿಂದ ಅದೃಶ್ಯ ಮಾಡಿದ್ದಾನೆ. ಕಂಸ, ನಿನ್ನ ಭಯ ನಿನಗೆ ಏನನ್ನು ನೋಡ ಬಯಸಿದೆಯೋ ಅದನ್ನೇ ತೋರಿಸುತ್ತಿದೆ. ಆದರೆ ನನ್ನ ಮಮತೆ ಹೇಳುತ್ತಿದೆ, ಯಾರಿಗೆ ನಾನು ನನ್ನ ಗರ್ಭದಿಂದ ಜನ್ಮ ನೀಡಿದ್ದೆನೋ ಇವನು ಆ ಬಾಲಕನಲ್ಲ. ಕರೆದೊಯ್ಯಿರಿ ಆ ಸ್ವೀಕೃತ ಬಾಲಕನನ್ನು. ನಿಲ್ಲಿ. ಗೌರವದಿಂದ ಕರೆದೊಯ್ಯಿರಿ. ನಿಯತಿ ಮಾಡಿತಿ ಹರಿಯಲಿ. ಅಣ್ಣಂಗೆ ತುಂಬಾ ಹೊತ್ತು ಹಸುವಿಂದ ಇರೋಕ್ಕಾಗಲ್ಲ. ನಾನು ಅವನ್ಗೆ ಹೇಗಾದ್ರೂ ಈ ಲಾಡು ಕೊಡ್ಬೇಕು. ಆದ್ರೆ ಹೇಗೆ? ಈ ಅಪ್ಪನ್ ಸೈನಿಕರು ಒಳ್ಳೆ ಶನಿಗಳ ತರ ಇಲ್ಲೇ ನಿಂತಿದಾರಲ್ಲ. ನನ್ನ ಅಣ್ಣನ ಹತ್ರ ತಲುಪೋದಿಕ್ಕೆ ಎತ್ತಿನ ಬಂಡಿಯಲ್ಲೇ ಹೋಗ್ತೀನಿ. ಗೆಳೆಯ ಜೀವಕ, ಈ ರಾಧೆ ಎಲ್ಲೋದ್ಲು? ರಾಧೆ 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 ಹಾಗೆ ಹೋಗೋದಕ್ ಬಿಡೋದಿಲ್ಲ. ಹಾ, ನಾನ್ ಮಾತಾಡ್ತೀನಿ. ನಿನ್ ಗೆಳೆಯ ನಂದನ್ನ ನೋಡ್ಬೇಕಾ? ಬೇಕಾದ್ರೆ ಕರ್ಕೊಂಡು ಹೋಗಿ ಇವನ್ ಗೆಳೆಯನ್ನ ನೋಡೋದಕ್ಕೆ. ಹಾಗೆ ಅಲ್ಲ, ಉತ್ತಮ ಅತಿಥಿ ಸತ್ಕಾರದ ಜೊತೆಗೆ ಗೌರವದೊಂದಿಗೆ ಕರ್ಕೊಂಡು ಹೋಗಿ ನಂದನ್ ಹತ್ರ. ನಡೀರಿ. ಸೇನಾಪತಿ, ನೀವು ಮತ್ತೆ ಬದುಕಿ ಬಂದ್ರು ಕೂಡ ಕಂಸಮ್ಮನ ಸೇವೆ ಮಾಡ್ತಿದ್ದೀರಾ? ನೀವು ಸತ್ತಿದ್ರೆ ಏನು ಉಪಯೋಗ ಸೇನಾಪತಿ? ಏ ಹುಡ್ಗ, ನಿಂತ್ಕೋ ಹುಡ್ಗ. ನೀನೀಗ ಭಗವಂತ ಕಂಸನ್ ಹತ್ರ ಬಂದಿದ್ಯಾ. ಇನ್ನು ನಿನ್ನ ಕತೆ ಏನಾಗುತ್ತೆ ನೋಡ್ತೀರೋ.
ಏನ್ ಸದ್ದದು? 4 ಪಾತ್ರ ಇದ್ದ ಕಡೆ ಸದ್ದು ಬರ್ದೆ ಇನ್ನೇನಾಗುತ್ತೆ? ಅಕ್ರೂರ ಬಂದಿ ಆದ್ರೂ ಅವ್ನ್ ನರಿ ಬುದ್ಧಿ ಮಾತ್ರ ಮರ್ತಿಲ್ಲ. ಅಕ್ರೂರ, ಬೇಗ ಮುಗ್ಸೋ. ಇವತ್ತಿಗೆಷ್ಟು ಅಕ್ಕಿ ಸಾಕು, ಮಿಕ್ಕಿದ್ದನ್ನ ತಗೊಂಡೋಗಿ ಕಣಜದಲ್ಲಿ ಇಟ್ಬಿಡು. ತಾತಯ್ಯ ಕೃಷ್ಣನೆಲ್ಲಯ್ಯ, ಮಾವ ಕರೆದ ತಕ್ಷಣ ಅಳಿಯ ಓಡಿ ಬಂದನಲ್ಲ. ನೀನು ಕಾಪಾಡುತ್ತೀಯ ನಿನ್ನ ಸೋದರನನ್ನು ಅಳಿಯ? ಇಲ್ಲ ಕಂಸ ಮಾವ, ನಾನ್ ನಿಮ್ಗೆ ಧರ್ಮದ ಮಾರ್ಗ ತಿಳ್ಸೋಕ್ ಬಂದಿದ್ದೀನಿ. ಧರ್ಮದ ಮಾರ್ಗ? ಧರ್ಮ ಮತ್ತು ಅಧರ್ಮ ಇರುವುದು ಮನುಷ್ಯರಿಗಾಗಿ. ಭಗವಂತ ಏನು ಮಾಡುತ್ತಾನೋ ಅದೇ ಧರ್ಮವಾಗುತ್ತದೆ. ನೀನು ಚಿಂತಿಸಬೇಡ ಅಳಿಯ. ಈಗ ನಾನು ನಿನ್ನ ಸಹೋದರನನ್ನು ಕೊಲ್ಲುವುದಿಲ್ಲ. ನಾನು ಅವನಿಗೆ ಕೇವಲ ಮೃತ್ಯುದಂಡ ನೀಡುತ್ತೇನೆ. ನಾಳೆ ಮುಂಜಾನೆಯೇ ಎಲ್ಲ ಪ್ರಜೆಗಳ ಮುಂದೆ ಇದಂತೂ ಧರ್ಮವಾದುದಲ್ಲವೇ? ರಾಧೆಪುಟಿ, ಬಲರಾಮನ ಜೀವ ಈಗ ನಿನ್ನ ಕೈಯಲ್ಲಿದೆ. ಆದ್ರೆ ನನಗೆ ಗೊತ್ತಿಲ್ಲ ಈ ಅಸಾಧ್ಯವನ್ನ ನೀನು ಹೇಗೆ ಸಾಧ್ಯ ಮಾಡ್ತೀಯ ಅಂತ. ಈಗ ನಮ್ಗೆ ಉಳಿದಿರೋ ದಾರಿ ಒಂದೇ ದಾರಿ ರಾಧೆ. ಮಾವ, ನೀವು ಸ್ವಲ್ಪನೂ ಚಿಂತೆ ಮಾಡಬೇಡಿ. ನಮ್ಮೂರೆಲ್ಲ ನಂಗಿಂತ ಜೋರಾಗಿ ಯಾರೂ ಓಡಲ್ಲ. ಅಣ್ಣಂಗೆ ಏನೂ ಆಗಲ್ಲ. ಬೆಳಿಗ್ಗೆ ಮುಂಚೆನೆ ನಾನು ಇಲ್ಲಿ ಬಂದು ತಲುಪ್ತೀನಿ. ಅಣ್ಣನ್ ಲಾಡು ರಾಧೆಪುಟಿ, ನನಗೆ ಗೊತ್ತು ಅರ್ಧ ರಾತ್ರಿ ಆಗಿದೆ. ನೀನು ಅಷ್ಟು ದೂರ ಪ್ರಯಾಣ ಬೆಳೆಸಿ ಬೆಳಕಾಗೋದ್ರೊಳಗೆ ಇಲ್ಲಿಗೆ ಬರಕ್ಕಾಗಲ್ಲ. ಒಂದ್ ವೇಳೆ ಈ ರಾತ್ರಿ ಮುಗಿತೇನೆ ಇದ್ರೆ, ಆ ಚಂದಮಾಮನು ಹೋಗ್ತೇನೆ ಇದ್ರೆ, ಸೂರ್ಯದೇವನ್ಗೂ ಗೊತ್ತಾಗ್ತೇನೆ ಅವನು ಬರ್ದೇ ಇದ್ರೆ, ಆಗ ಏನ್ ಮಾಡ್ತೀರಾ ನೀವು? ಯೋಚಿಸಿ. ನಿಮ್ಮ ಹತ್ರ ರಾತ್ರಿ ಪೂರ್ತಿ ಸಮಯ ಇದೆ. ಈ ರಾತ್ರಿ ಹೀಗೆ ಇದ್ರೂ ಇರ್ಬೋದು. ನೀವು ವಿಶ್ರಾಂತಿ ಮಾಡ್ತಾ ಯೋಚನೆ ಮಾಡಿ. ದೂರ ಮಾಡದೆ ಬಿಡೋದಿಲ್ಲ. ನಾವ್ ಆದಷ್ಟು ಬೇಗ ಹುಡುಗನ ಹುಡುಕ್ಲೇಬೇಕು. ನೀನ್ ಆ ಕಡೆ ನೋಡು, ನಾನು ಇಲ್ಲಿ ನೋಡ್ತೀನಿ.